ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಇದ್ದೀನಿ ಬಿಡದಿಯಲ್ಲಿ. ನಾನು ಹೀಗೆ ಒಂದು ಊರಿಂದ ಬರ್ತಾಯಿದ್ದೆ. ಬಿಡದಿಯಲ್ಲಿ ಸ್ಟಕ್ ಆದರೆ ರೂಮ್ಗೆ ಹೋಗೋಕ್ಕಾಗಲಿಲ್ಲ. ಫುಲ್ ಟ್ರಾಫಿಕ್ ಜಾಮ್ ಆಗಿತ್ತು. ಪರವಾಗಿಲ್ಲ, ಆದರೂ ನಾನು ಇವತ್ತು ನಿಖಿಲ್ ಕುಮಾರಸ್ವಾಮಿ ಮತ್ತು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರನ್ನ ನೋಡಿದೆ. ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಏನಂದರೆ, ಬಿಡದಿ ಟೌನ್ಶಿಪ್ ಯೋಜನೆಗೆ ವಿರೋಧ ವ್ಯಕ್ತಪಡಿಸಿ ನಡೀತಾ ಇರುವಂಥ ಈ ಬೃಹತ್ ಪಾದಯಾತ್ರೆ ಇದೀಗ ರಾಜ್ಯದ ಗಮನ ಸೆಳೆದಿದೆ ಅಂತ ಹೇಳ್ಬೋದು. ಯಾಕಂದರೆ ರೈತರ ಭೂಮಿ ಸ್ವಾಧೀನ ಮತ್ತು ಟೌನ್ಶಿಪ್ ಯೋಜನೆಗೆ ಸಂಬಂಧಿಸಿದಂತೆ ತಮ್ಮ ಆಕ್ಷೇಪಣೆಗಳನ್ನು ವ್ಯಕ್ತಪಡಿಸಲಾಗ್ತಿದೆ. ಇದು JDS ನೇತೃತ್ವದಲ್ಲಿ ಈ ಪಾದಯಾತ್ರೆ ನಡೆಯುತ್ತಿದ್ದು ಈ ಪಾದಯಾತ್ರೆಯಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಹಾಗೂ JDS ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಸೇರಿದಂತೆ ಪಕ್ಷದ ಹಲವಾರು ನಾಯಕರು ಮತ್ತು ಕಾರ್ಯಕರ್ತರು ಹಾಗೂ ಸ್ಥಳೀಯ ಬಿಡದಿ ಭಾಗದ ಮತ್ತು ಸುತ್ತಮುತ್ತಲಿನ ಎಲ್ಲ ಟೌನ್ಶಿಪ್ ಪ್ರದೇಶದ ಒಂದು ಗ್ರಾಮಸ್ಥರು ಎಲ್ಲರೂ ಸೇರಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಪಾದಯಾತ್ರೆ ಸಂದರ್ಭದಲ್ಲಿ ರೈತರ ಭೂಮಿ ಮತ್ತು ಸ್ಥಳೀಯರ ಹಕ್ಕುಗಳು ಮತ್ತು ಯೋಜನೆಯ ಪರಿಣಾಮಗಳು ಬಗ್ಗೆ ಪ್ರತಿಭಟನಾಕಾರರು ತಮ್ಮ ಆಕ್ಷೇಪಣೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಏನಪ್ಪ ಅಂದರೆ, ಇದು ಬಿಡದಿಯಿಂದ ಬೆಂಗಳೂರಿನತ್ತ ಈ ಪಾದಯಾತ್ರೆ ರಾಜಕೀಯವಾಗಿ ಕೂಡ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಪಾದಯಾತ್ರೆನ ಪೊಲೀಸರು ಇಲ್ಲಿ ಬೆಂಗಳೂರಿನ ಗಡಿ ಭಾಗದಲ್ಲಿ ಕಣಿಮೆಣಿಕೆ ಅಂತೇಳಿ ಒಂದು ಬಳಿ ಇರುವ ಅಲ್ಲಿ ಈ ಒಂದು ಪಾದಯಾತ್ರೆನ ತಡೆ ಹಿಡಿಯಲಾಗಿತ್ತು. ನಂತರ ಪ್ರತಿಭಟನೆಯನ್ನು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ಗೆ ಮುಂದುವರಿಸಲಾಯಿತು. ಇಲ್ಲಿ JDS ನಾಯಕರು ನಿರ್ಧರಿಸಿದರು. ನಿಖಿಲ್ ಕುಮಾರಸ್ವಾಮಿ ಅವರು ಮಾತಾಡಿದರು, ಹಾಗೆ ಎಚ್.ಡಿ. ದೇವೇಗೌಡರು ಅವರು ಮಾತಾಡಿದರು. ಈ ಸಂದರ್ಭದಲ್ಲಿ ಎಚ್.ಡಿ. ದೇವೇಗೌಡರು ರೈತರ ನ್ಯಾಯಕ್ಕಾಗಿ ಹೋರಾಟವನ್ನು ತಾರ್ಕಿಕ ಅಂತ್ಯದವರೆಗೆ ತೆಗೆದುಕೊಂಡು ಹೋಗೋದಾಗಿ ಭಾಷಣ ಮಾಡಿದರು. ಇನ್ನು ನಿಖಿಲ್ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ನಡೆದ ಈ ಪಾದಯಾತ್ರೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಹಾಗೂ ಬೆಂಬಲಿಗರು ಭಾಗವಹಿಸಿದರು. ಆಮೇಲೆ ಇಲ್ಲಿ ರೈತರಿಗೆ ಬೆಳಗ್ಗೆ ಟಿಫನ್ ಕೂಡ ಇತ್ತು. ಹಾಗೆ ಪಲಾವು ಇತ್ತು, ವಾಟರ್ ಬಾಟಲ್ಸು ಆಗಿರ್ಬೋದು, ಎಲ್ಲವೂ ಇತ್ತು. ಆಮೇಲೆ ಅದಾದ 5-6 ಕಿಲೋಮೀಟರ್ಸ್ ಹೋದ್ಮೇಲೆ ಒಂದು 5-6 ಕಿಲೋಮೀಟ್ರ್ ಮುಂದೆ ಹೋದ್ಮೇಲೆ ಮಧ್ಯಾಹ್ನ ಅವ್ರಿಗೆ ಊಟದ ವ್ಯವಸ್ಥೆ, ಮಜ್ಜಿಗೆ ಅಂದರೆ ಹೋಗ್ತಾ ಮಜ್ಜಿಗೆ, ನೀರು ಎಲ್ಲ ಕೂಡ ವ್ಯವಸ್ಥೆ ಇತ್ತು. ಹಾಗಾಗಿ ಪ್ರತಿಭಟನೆಕಾರರು ಇನ್ನೂ ಸ್ವಲ್ಪ ಜೋರಾಗಿಯೇ ಸೌಂಡ್ ಮಾಡಿದ್ರು ತಮ್ಮ ಹಕ್ಕಿಗಾಗಿ. ಆದರೆ ಈ ಯೋಜನೆ ಬಗ್ಗೆ ಸರ್ಕಾರದ ಪರವಾದ ನಿಲುವು ಮತ್ತು ಪ್ರತಿಭಟನಾಕಾರರ ವಿರೋಧ, ಈ ಎರಡೂ ಅಭಿಪ್ರಾಯಗಳು ಈಗ ಸಾರ್ವಜನಿಕ ಚರ್ಚೆಯಲ್ಲಿವೆ. ಆದ್ದರಿಂದ ಬಿಡದಿ ಟೌನ್ಶಿಪ್ ಯೋಜನೆ ಮುಂದಿನ ದಿನಗಳಲ್ಲಿ ಯಾವ ಥರ ಒಂದು ತಿರುವನ್ನು ಪಡೆದುಕೊಳ್ಳಬಹುದು, ರೈತರ ಬೇಡಿಕೆಗಳಿಗೆ ಸರ್ಕಾರದಿಂದ ಯಾವ ನಿರ್ಧಾರ ಬರಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಒಂದಷ್ಟು ಕ್ಲಿಪ್ಸ್ಗಳನ್ನು ಹಾಕ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ. ನೀವು ಇವಾಗ ನೋಡ್ತಾ ಇರೋದು ಮಾಸ್ ಮಾರ್ಕ್ ಕ್ರಿಯೇಷನ್. ಪ್ಲೀಸ್ ಅದನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಮತ್ತು ಇಂಥದ್ದೇ ಒಂದು ಮತ್ತೆ ವಿಡಿಯೋಗಳಿಗಾಗಿ ಪ್ಲೀಸ್ ಕಮೆಂಟ್ನಲ್ಲಿ ತಿಳಿಸಿ ಸ್ನೇಹಿತರೆ. ಲೈವ್ ದೃಶ್ಯಗಳಾಗಿರ್ಬೋದು, ಯಾವುದೇ ಒಂದು ವಿವಾದಾತ್ಮಕ ಮತ್ತು ಯಾವುದೇ ಒಂದು ರಿಯಲ್ ಸ್ಟೋರೀಸ್ಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮಗೆ ಯಾವ ವಿಡಿಯೋ ಬೇಕು ಪ್ಲೀಸ್ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾನು ಆದಷ್ಟು ಖಂಡಿತವಾಗಿ ವಿಡಿಯೋಸನ್ನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಕರ್ನಾಟಕ ಕಾಂಗ್ರೆಸ್ DK ಶಿವಕುಮಾರ್ ಮುಖ್ಯಮಂತ್ರಿಯವರು ಈ ಟೌನ್ಶಿಪ್ ಬಗ್ಗೆ ಏನು ಹೇಳ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಅವರೇನು ರಿಯಾಕ್ಟ್ ಮಾಡಿಲ್ಲ ಪಾದಯಾತ್ರೆ ಬಗ್ಗೆ. ಇದು 9, 10, 11 ಈ ದಿನಾಂಕದಂದು ಸ್ಟಾರ್ಟ್ ಆಗಿತ್ತು. ಇವತ್ತು ಮುಂದುವರೆದಿದೆ. ಎಲ್ಲಿವರೆಗೆ ಹೋಗಿ ನಿಲ್ಲುತ್ತೆ, ಮುಗಿದ ಮೇಲೆ ಯಾವ ಥರ ಪ್ರತಿಕ್ರಿಯೆಯನ್ನು DK ಶಿವಕುಮಾರ್ ಅವರು ಕೊಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಲೆಟ್ಸ್ ಸಿ. ವಿಡಿಯೋದಲ್ಲಿ ಸ್ಲೋಗನ್ಸ್ ಆಗಿರ್ಬೋದು,
ಎಲ್ಲವೂ ಇದೆ, ನೀವು ಅಲ್ಲಿ ನೋಡ್ಬೋದು. ಕೊನೆಯಲ್ಲಿ HD ದೇವೇಗೌಡರು ಹಾಗೂ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಬರೋದನ್ನು ನೀವು ನೋಡ್ಬೋದು. ಸೊ ಮಿಸ್ ಮಾಡಬೇಡಿ, ವಿಡಿಯೋನ ಕೊನೆವರೆಗೂ ನೋಡಿ, ಆದಷ್ಟು ಶೇರ್ ಮಾಡಿ ಗೈಸ್. ವ್ಯೂಸ್ ಬಂದರೆ ನಂಗೆ ಮಾಡೋಕ್ಕೆ ಇಷ್ಟ ಆಗುತ್ತೆ ವಿಡಿಯೋಸ್ನ. ಸೊ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ದಯವಿಟ್ಟು ಅಣ್ಣ ಒಂದು ನಿಮಿಷ, ರಸ್ತೆ ಕ್ರಾಸ್ ಮಾಡ್ತಾ ಇದ್ದಾರೆ ಮಹಿಳೆಯರು, ವಯಸ್ಸಾದವರು, ವೆಹಿಕಲ್ಗಳು ಬರ್ತವೆ, ನೋಡ್ಕೊಂಡು ಬನ್ನಿ. ನೀವು ದಯಮಾಡಿ ಯಾರೆಲ್ಲ ತಿಂಡಿ ತಿಂದಿಲ್ಲ ನೀವು ದಯವಿಟ್ಟು ತಿಂಡಿ ತಿನ್ಬೇಕು, ರೋಡ್ ಕ್ರಾಸ್ ಮಾಡಿ. ತಿಂಡಿ ತಿಂದಿರೋರು ವಾಪಸ್ ಬನ್ನಿ, ನಮ್ಮ ಪ್ರಾರಂಭಿಕ ಸ್ಥಳಕ್ಕೆ ಬರ್ಬೇಕು. ನೀವು ದಯಮಾಡಿ ಬೇಗ ಹೋಗುವಂತ. ದಯಮಾಡಿ ನಮ್ಮ ಪೊಲೀಸ್ ಇಲಾಖೆಯವರು ಸರ್ವಿಸ್ ರಸ್ತೆ ಕಳಿಸಿ ವೆಹಿಕಲ್ಗಳ ಏನು ನಮ್ಮ ಬೈಪಾಸ್ ಇದೆ, ಬೈಪಾಸ್ ದಯಮಾಡಿ ಯಾರೆಲ್ಲ ಈಗ ನಮ್ಮ ಈ ಕಾರ್ಯಕ್ರಮಕ್ಕೆ ಹಳ್ಳಿಗಳಿಂದ ಬಂದಿದ್ದೀರಿ ಅವುಗಳೆಲ್ಲ ನಿಮಗೋಸ್ಕರ ತಿಂಡಿ ವ್ಯವಸ್ಥೆ ಆಗಿದೆ. ತಪ್ಪದೆ ಪ್ರತಿಯೊಬ್ಬರು ಹೋಗಿ ತಿಂಡಿ ತಿಂದು ಮತ್ತೆ ಬಂದು ನಮ್ಮ ಜೊತೆ ಜಾಯಿನ್ ಆಗಿ, ತೊಂದರೆ ಇಲ್ಲ. ನೀವು ಇಲ್ಲಿ ಸುಮ್ಮನೆ ನಿಂತ್ಕೋಬೇಡಿ, ಇನ್ನು ತುಂಬ ದೂರ ನಡೆಯೋದಿದೆ. ನೆಕ್ಸ್ಟ್ ಪಾಯಿಂಟ್ 6 ಕಿಲೋಮೀಟರ್ ಇದೆ ಊಟದ ಪಾಯಿಂಟು. ಈಗಲೇ ನೀವೆಲ್ಲರೂ ಯಾರು ನಮ್ಮ ನಾಯಕರುಗಳು ಜನರ ಕರ್ಕೊಂಡು ಬಂದಿದ್ದೀರಿ, ನೀವು ನಿಮ್ಮ ಕಾರ್ಯಕರ್ತರನ್ನ, ರೈತರುಗಳನ್ನ ಕರ್ಕೊಂಡು ಹೋಗಿ ತಿಂಡಿ ತಿನ್ನೋದಕ್ಕೆ ವ್ಯವಸ್ಥೆ ಇದೆ, ಅಲ್ಲಿ ಜಾಗಕ್ಕೆ ಕರ್ಕೊಂಡು ಹೋಗಿ ದಯಮಾಡಿ ಪ್ರತಿಯೊಬ್ಬರು ತಿಂಡಿ ತಿನ್ನಿ. ನಿಲ್ಲಿ ಸರ್, ರೋಡ್ ಕ್ರಾಸ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ತಿಂದಿರೋರೆಲ್ಲ ತಿಂಡಿ ಆಗಿರೋರು ಈ ಕಡೆ ಬನ್ನಿ, ತಿಂಡಿ ತಿನ್ಬೇಕಾದವ್ರು ಆ ಕಡೆ ಹೋಗಿ ಸರ್. ಯಾರೆಲ್ಲ ತಿಂಡಿ ಆಗಿದೆ ಅವರೆಲ್ಲ ಈ ಬದಿ ಬನ್ನಿ, ನಮ್ಮ ಸ್ಟೇಜ್ ಕಡೆ ಬನ್ನಿ. ಯಾರೆಲ್ಲ ತಿಂಡಿ ತಿನ್ನೋರಿದ್ದೀರಿ ನೀವು ದಯಮಾಡಿ ನಮ್ಮ ತಿಂಡಿ ಪಾಯಿಂಟ್ ಇದೆ ಇಲ್ಲೇ ಪಕ್ಕದಲ್ಲಿ, ಆ ಕಡೆ ಬನ್ನಿ. ಒಳಗಡೆ ಬರ್ಬೇಕು ಸರ್, ಯಾರು ಮೇನ್ ರೋಡಲ್ಲಿ ನಿಂತ್ಕೋಬೇಡಿ, ಪಾಪ ಅವ್ರಿಗೂ ತೊಂದರೆ ಆಗುತ್ತೆ, ಇಲಾಖೆಯವ್ರಿಗೂ ತೊಂದರೆ ಆಗುತ್ತೆ. ದಯವಿಟ್ಟು ನೀವೆಲ್ಲ ಒಳಗಡೆ ಬರಬೇಕು. ರಸ್ತೆ ಬದಿಯಲ್ಲಿ ಯಾರು ನಿಲ್ಬೇಡಿ, ರಸ್ತೆ ಬದಿಯಲ್ಲಿ ಯಾರು ನಿಲ್ಬೇಡಿ. ಮಹಿಳೆಯರನ್ನ ಒಳಗಡೆ ಹೋಗೋಕೆ ಅವಕಾಶ ಮಾಡ್ಕೊಡಿ ಸರ್. ಸರ್ ತಿಂಡಿ ಈ ಕಡೆ ಇದೆ, ಲೆಫ್ಟ್ ಸೈಡ್ ಬನ್ನಿ. ನೆಲ್ಲಿಗುಡ್ಡ ಕಡೆ ಆರ್ಚ್ ಹಾಕಿರೋ ಕಡೆ ಹೋಗ್ಬೇಡಿ. ತಿಂಡಿಯವರೆಲ್ಲ ಇಲ್ಲೇ ಬಸ್ ಸ್ಟ್ಯಾಂಡ್ ಈ ಕಡೆನೇ ಇದೆ, ಬಸ್ ಆಪೋಸಿಟ್. ದಯಮಾಡಿ ಯಾರು ರಸ್ತೆ ಬದಿಯಲ್ಲಿ ನಿಂತ್ಕೋಬೇಡಿ, ವೆಹಿಕಲ್ ಮೂವ್ಮೆಂಟ್ ಹಾಕೊಳ್ಳಿ. ಅವ್ರಿಗೂ ತೊಂದರೆ ಆಗೋದು ಬೇಡ. ಕ್ರಾಸ್ ಮಾಡ್ಬೇಕಂದ್ರೆ ಅವ್ರಿಗೆ ಅವಕಾಶ ಮಾಡಿಕೊಡ್ತಾರೆ. ದಯಮಾಡಿ ಯಾರೆಲ್ಲ ತಿಂಡಿ ತಿಂದಿಲ್ಲ, ಯಾರೆಲ್ಲ ನಮ್ಮ ಕಾರ್ಯಕರ್ತರು ಹಳ್ಳಿಗಳಿಂದ ಬಂದಿದ್ದೀರಿ ಈ ಪಾದಯಾತ್ರೆಯನ್ನ ಬೆಂಬಲಿಸಲು, ಹೆಜ್ಜೆಗೆ ಹೆಜ್ಜೆ ಹಾಕಲು ನೀವೆಲ್ಲ ಏನ್ ಬಂದಿದ್ದೀರಿ, ನಿಮ್ಗೆಲ್ಲರೂ ಕೂಡ ತಿಂಡಿ ವ್ಯವಸ್ಥೆ ಆಗಿದೆ. ನಿಮ್ಮ ಲೀಡರ್ಗಳು ಸಂಪರ್ಕ ಮಾಡ್ಕೊಂಡು, ಯಾರು ವಯಸ್ಸಾದವ್ರು ಇರ್ಬೋದು, ಮಹಿಳೆಯರು ಇರ್ಬೋದು, ದಯವಿಟ್ಟು ಪ್ರತಿಯೊಬ್ಬರು ಬಂದು ತಿಂಡಿ ತಿನ್ಬೇಕು. ಸರ್ ನೀವು ಸೇಟಿನ ಗಾಡಿ ಮುಂದೆ ಬಿಟ್ಬಿಡಿ, ಮುಂದೆ ಬರ್ಬೇಡಿ ಸರ್, ಮಧ್ಯದಲ್ಲಿ ಬರಬೇಡಿ, ತೊಂದರೆ ಆಗುತ್ತೆ, ಇಲಾಖೆಯವ್ರಿಗೂ ತೊಂದರೆ ಆಗುತ್ತೆ. BMTC ಗಾಡಿ ಸ್ವಲ್ಪ ಮುಂದೆ ಹೋಗ್ಬಿಡಿ ಸರ್. ಯಾವುದೇ ಮೀಡಿಯಾ ಗಾಡಿ ಕೊಡೋಣಪ್ಪ, ಏನ್ ಕಾರ್ಯಕ್ರಮ ಬಂದಿದ್ದೀರಿ ನಿಮ್ಮ ವೆಹಿಕಲ್ ಮೂವ್ಮೆಂಟ್ ಮಾಡಬೇಡಿ, ಸೈಡ್ಗೆ ಹಾಕ್ಬಿಡಿ. ಇಲ್ಲ ಬರೆಯಬೇಡಿ, ನೀವು ಮಧ್ಯದಲ್ಲಿ ಬಂದ್ರೆ ಪೊಲೀಸ್ ಇಲಾಖೆಯವ್ರಿಗೂ ತೊಂದರೆ, ಟ್ರಾಫಿಕ್ ಕ್ಲಿಯರ್ ಮಾಡೋದಕ್ಕೆ ನಮ್ಮ ಜನರ ತೊಂದರೆ ಆಗುತ್ತೆ. ದಯಮಾಡಿ ಯಾರೆಲ್ಲ ತಿಂಡಿ ತಿನ್ನೋರಿದ್ದೀರಿ ರೋಡ್ ಕ್ರಾಸ್ ಮಾಡಿ ತಿಂಡಿ ತಿಂದಿ. ಯಾರು ಕೂಡ
ಹಲೋ ದಯಮಾಡಿ ತಿಂಡಿ ಆಗಿರ್ತಕ್ಕಂಥವ್ರು ಅಣ್ಣ ಬನ್ನಿ ಅಣ್ಣ ಈ ಕಡೆ ಬನ್ನಿ, ಅವ್ರಿಗೆ ಅವಕಾಶ ಮಾಡಿಕೊಡಿ. ಯಾರು ತಿಂಡಿ ಆಗಿದೆ ಅಲ್ಲಿ ಆಯ್ತು ತಿಂಡಿ ಈಗ ಆಲ್ರೆಡಿ ಯಾರೆಲ್ಲ ಮುಗಿಸಿದ್ರಿ ದಯಮಾಡಿ ಅವರು ಈ ಕಡೆ ಬನ್ನಿ. ತಿಂಡಿ ತಿನ್ನೋರಿಗೆ ಅವಕಾಶ ಮಾಡಿಕೊಡಿ. ರೋಡ್ ದಾಡ್ಬೇಕಾದ್ರೆ ಹುಷಾರಾಗಿ ನೋಡ್ಕೊಳ್ಳಿ. ಪೊಲೀಸ್ನವರು ಹೇಳಿದ ರೀತಿ ನೀವು ರೋಡಿನ ದಾಟಬೇಕು. ತಿಂಡಿಗೆ ವ್ಯವಸ್ಥೆ ಆಗಿದೆ, ತಿಂಡಿ ಮಾಡ್ಕೊಳ್ಳಿ, ತಿಂಡಿ ಮಾಡೋಣ, ಏನಿದೆ ನೋಡೋಣ. ಸಿಂಪಲ್ ಆಗಿರುತ್ತೆ ಅನ್ಸುತ್ತೆ ಗೈಸ್, ಏನಿಲ್ಲ ಅಲ್ವಾ? ತಗೊಂಡು ತಿಂಡಿಗೆ ಹೋಗಿ ತಿಂಡಿ ಮಾಡ್ತಿದ್ದಾರೆ. ಆಯ್ತಾಯ್ತು. ತುಂಬಾ ಎಚ್ಚರಿಕೆಯಾಗಿದ್ದಾರೆ. ವೆಹಿಕಲ್ ಹೋಗ್ಬೇಕಾದ್ರೆ ಕಾರ್ಗಳಿರ್ತವೆ, ಬೈಕ್ಗಳಿರ್ತವೆ, ನೋಡಲ್ಲ. ದಯಮಾಡಿ ಯಾರೇ ರಸ್ತೆ ದಾಟಬೇಕು ಅಂದ್ರೆ ತುಂಬಾ ಎಚ್ಚರಿಕೆಯಿಂದ ನೀವು ರಸ್ತೆಯನ್ನ ದಾಟಬೇಕಾಗುತ್ತೆ. ಕಾರಣ ಕಾರು 1741 ಕಾರ್ ತೆಗೆಯೋಣ. 1741 ಜಾಮ್ ಆಗುತ್ತೆ, ತೊಂದರೆ ಆಗುತ್ತೆ ವೆಹಿಕಲ್ ಮೂವ್ಮೆಂಟ್ಗೆ. ಯಾರು ರಸ್ತೆ ಬದಿಯಲ್ಲಿ ಅಣ್ಣ ದಯಮಾಡಿ ಒಳಗಡೆ ಹೋಗಿ, ತಿಂಡಿ ಹತ್ರ ಹೋಗಿ, ಗಾಡಿ ಮುಂದೆ ಹೋಗ್ಬೇಕಾಗತ್ತೆ. ನೀವು ಸ್ವಲ್ಪ ಎಲ್ಲ ಒಳಗಡೆ ಹೋಗ್ಬಿಡಿ. ಯಾರು ಈಗ ಹಳ್ಳಿಗಳ ಕಡೆಯಿಂದ ಈ ಪಾದಯಾತ್ರೆಯನ್ನ ಬೆಂಬಲಿಸಲು ನೀವೆಲ್ಲ ಏನ್ ಬಂದಿದ್ದೀರಿ, ನೀವೆಲ್ಲರೂ ಕೂಡ ನಿಮ್ಗೆಲ್ರಿಗೂ ತಿಂಡಿ ವ್ಯವಸ್ಥೆ ಆಗಿದೆ. ಎಲ್ಲರೂ ಕೂಡ ತಿಂಡಿ ತಿಂದು ಈ ಪಾದಯಾತ್ರೆಯಲ್ಲಿ ಭಾಗವಹಿಸಬೇಕು. ಏನು ಟಿ ಗಾಡಿಗಳಿದೆ ಅಣ್ಣ, ಬಸ್ಸು ಕೆಳಗಡೆ ಇಳಿಸೋಣ, ಕೆಳಗಡೆ ಇಳಿಸ್ಬಿಟ್ಟು ಮುಂದೆ ಹೋಗಿ. ರಸ್ತೆ ಬದಿ ಯಾರು ಇರಬೇಡಿ. ನೀವು ರೋಡ್ ಕ್ರಾಸ್ ಮಾಡಬೇಕು ಅಂದ್ರೆ ಎರಡೂ ಬದಿಯಲ್ಲಿ ವೆಹಿಕಲ್ ಅಬ್ಸರ್ವ್ ಮಾಡಿ ಕ್ರಾಸ್ ಮಾಡಿ. ಏನು ರಸ್ತೆ ಬದಿಯಲ್ಲಿ ನಿಂತಿದ್ದೀರಿ ನೀವೆಲ್ಲ ಸ್ವಲ್ಪ ಒಳಗಡೆ ಹೋಗಿ. ಅದೇನು ಆರ್ಚ್ ಇದೆಯಲ್ಲ, ಆರ್ಚ್ ನೆಲ್ಲಿಗುಡ್ಡ ರಸ್ತೆ ಒಳಗೆ ಹೋದ್ರೂ ಪರವಾಗಿಲ್ಲ. ಯಾಕೆಂದ್ರೆ ರಸ್ತೆಯಲ್ಲಿ ವೆಹಿಕಲ್ ಮೂವ್ಮೆಂಟ್ ಆಗ್ತಾ ಇದೆ, ಜಾಮ್ ಆಗುತ್ತೆ. ಆಮೇಲೆ ಈ ಕಡೆ ಬಂದ್ರಾಯ್ತು. ಯಾರೆಲ್ಲ ತಿಂಡಿ ತಿಂದಿಲ್ಲ ನಮ್ಮ ಕಾರ್ಯಕರ್ತರುಗಳು, ಯಾರೆಲ್ಲ ಈಗ ಬಂದಿದ್ದೀರಿ, ನೀವೆಲ್ಲರೂ ಕೂಡ ತಿಂಡಿ ವ್ಯವಸ್ಥೆ ಎಲ್ಲರೂ ಕೂಡ ದಯವಿಟ್ಟು ನೀವೆಲ್ಲ ತಿಂಡಿ ತಿನ್ಬೇಕು. ಯಾರೆಲ್ಲ ಕರ್ಕೊಂಡು ಬಂದಿದ್ದೀರಿ ನೀವೇ ನಿಮ್ಮ ಕಾರ್ಯಕರ್ತರುಗಳಿಗೆ, ಮುಖಂಡರುಗಳಿಗೆ, ರೈತರುಗಳಿಗೆ ತಿಂಡಿ ತಿನ್ನಿಸಿ ನಮ್ಮ ಪಾದಯಾತ್ರೆಯಲ್ಲಿ ಭಾಗವಹಿಸಕ್ಕೆ ಅವರು ಇನ್ನ ಶಕ್ತಿ ಹೆಚ್ಚಾಗುತ್ತೆ. ಊಟದ ಪಾಯಿಂಟ್ 6 ಕಿಲೋಮೀಟರ್ ಇದೆ. ದಯಮಾಡಿ ಎಲ್ಲರೂ ಕೂಡ ತಿಂಡಿ ತಿಂದು ಪಾದಯಾತ್ರೆ ಮಾಡಬೇಕು. ಸ್ವಲ್ಪ ಒಳಗಡೆ ಹೋಗಿ ಸರ್. ದಯವಿಟ್ಟು ಸ್ಥಳೀಕರು ನೆಲ್ಲಿಗುಡ್ಡ ರಸ್ತೆ ಖಾಲಿ ಇದೆ. ಸ್ಥಳೀಕರು BGS ಸರ್ಕಲ್ ಅಲ್ಲಿ ಆರ್ಚ್ ಒಳಗೆ ನಮ್ಮ ಕಡೆಯವರೆಲ್ಲ
ಗೈಸ್ ಏನು ಗೊತ್ತಾ, ನಾವು ಒಂಥರ ನ್ಯೂಸ್ ತಾನೆ ಇಲ್ಲಿ. ಇಂದಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ, ಇಂದಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ, ರೈತರ ವಿರೋಧಿ ಆಡಳಿತಕ್ಕೆ ಸಹಕಾರ ಕೊಡುವಂತ ಕುಮಾರಸ್ವಾಮಿಗೆ, ರೈತ ವಿರೋಧಿ ಸರ್ಕಾರಕ್ಕೆ, ಕೋಟಿ ಸರ್ಕಾರಕ್ಕೆ, ಮುಖ್ಯಮಂತ್ರಿ ಕುಮಾರಣ್ಣನಿಗೆ, ಅಪ್ಪಾಜಿಗೆ, ಗುರುಕಿರಣನಿಗೆ, ಕೋಟಿ ಸರ್ಕಾರಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ. ಕೇವಲ 10 ನಿಮಿಷದಲ್ಲಿ ನಮ್ಮ ಈ ಕಾರ್ಯಕ್ರಮದ 2ನೇ ದಿನದ ಅಮೋಘ ಪಾದಯಾತ್ರೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲು ಇವತ್ತು ನಮ್ಮ ರಾಜ್ಯದ ನಾಯಕರುಗಳು, ಈ ರಾಷ್ಟ್ರದ ಮಾಜಿ ಪ್ರಧಾನಮಂತ್ರಿಗಳು ಬರ್ತಾ ಇದ್ದಾರೆ. ದಯವಿಟ್ಟು ತಿಂಡಿ ತಿಂದಿರೋರು ದಯವಿಟ್ಟು ಸ್ಟೇಟ್ ಸಂಭಾಷಣೆ ಏನು ಹಿಂದೆ ಕೂತಿದ್ದೀರಲ್ಲ, ಬಸ್ ಸ್ಟ್ಯಾಂಡ್ ಹತ್ರ ಇರ್ಬೋದು, ಪೊಲೀಸ್ ಸ್ಟೇಷನ್ ಮುಂಭಾಗ ಇರ್ಬೋದು, ಹೋಟೆಲ್ ಹತ್ರ ಇರ್ಬೋದು, ನೆಲ್ಲಿಗುಡ್ಡ ರಸ್ತೆಯಲ್ಲಿ ಇರ್ಬೋದು, ದಯವಿಟ್ಟು ನೀವೆಲ್ಲರೂ ನಮ್ಮ ಸ್ಟೇಟ್ನ ಮುಂಭಾಗಕ್ಕೆ ಬರಬೇಕು. ಪೊಲೀಸ್ ಇಲಾಖೆಯವರು ಕೇವಲ 10 ನಿಮಿಷಗಳ ನಮ್ಮ ರಾಷ್ಟ್ರದ ಮುಖ್ಯ ನಾಯಕರು, ಮಾಜಿ ಪ್ರಧಾನಮಂತ್ರಿಗಳು ಬೇರೆಯವರ ಅಪ್ಪಾಜಿಯವರು ಬರ್ತಿದ್ದಾರೆ. ಬಸ್ಗಳನ್ನ ವೆಹಿಕಲ್ನ ಸ್ಟಾಪ್ ಮಾಡಬೇಕು, ಅದೆಲ್ಲ ಜನರಿಗೆ ನೀವು ನಿರ್ಮಾಣ ಮಾಡ್ಕೋಬಹುದು ಅಂತ ಹೇಳಲಿಕ್ಕೆ ಕಾರಣ, ಈ ದೇಶದ ಆಳಿದಂತ ಮಾಜಿ ಪ್ರಧಾನಿ HD ದೇವೇಗೌಡ ಸಾಹೇಬರ ಹೋರಾಟದಿಂದ ಪಾರ್ಲಿಮೆಂಟಲ್ಲಿ ಹೋರಾಟ ಮಾಡಲಾಗಿ ಇವತ್ತು ಮೇಕೆದಾಟು ಮಾಡಲಿಕ್ಕೆ ಕೋರ್ಟ್ ಇವತ್ತು ಕೇಂದ್ರ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ. ನಿಮ್ಮ ಹೋರಾಟದಿಂದ ಅಲ್ಲ. DK ಶಿವಕುಮಾರ್ ಅವರೇ, ನಿಮ್ಮ ಹೋರಾಟದಿಂದ ಅಲ್ಲ ಅನ್ನೋದನ್ನ ಇವತ್ತು ನೀವು ಅರ್ಥ ಮಾಡ್ಕೋಬೇಕಾಗಿದೆ. ನಮ್ಮ ಹಕ್ಕು, ಈ ಕಾರ್ಯಕ್ಕೆ, ಈ ಹೋರಾಟದಲ್ಲಿ ನಾವು ಯಶಸ್ವಿ ಆಗ್ತೇವೆ. ಈಗಾಗಲೇ ಮಾಜಿ ಪ್ರಧಾನಮಂತ್ರಿ ಆದಂತ HD ದೇವೇಗೌಡಜಿಯವರು ಉಪವಾಸ ಕೂರ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಸರ್ಕಾರ ಗಡಗಡ ಅಂತ ನಡೀತಾ ಇದೆ. ದೇವೇಗೌಡ ಸಾಹೇಬ್ರಿಗೆ, ಮಾಜಿ ಪ್ರಧಾನಮಂತ್ರಿ HD ದೇವೇಗೌಡ ಸಾಹೇಬ್ರಿಗೆ, ಕುಮಾರಣ್ಣನ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ, ನಿಖಿಲ್ ಕುಮಾರಸ್ವಾಮಿ ಅವರ ಪಾದಯಾತ್ರೆ ಹೋರಾಟಕ್ಕೆ, ಬಂಧುಗಳೇ, ಇವತ್ತು ಮಂಡ್ಯ, ಮೈಸೂರು, ಹಾಸನ, ಇವತ್ತು ರಾಮನಗರ, ಅನೇಕ ಜಿಲ್ಲೆಗಳಿಂದ ಸಾವಿರಾರು ರೈತರುಗಳು ಇವತ್ತು ಈ ಬಿಡದಿಯಲ್ಲಿ ಇವತ್ತು ನಾವೆಲ್ಲ ಸೇರಿದ್ದೇವೆ. ಕಾರಣ, ಇವತ್ತು ಈ ಬಿಡದಿ ಟೌನ್ಶಿಪ್ ಅನ್ನ ನೀವು ಕೂಡ ಕೈ ಬಿಡಬೇಕು. ಕೈ ಬಿಡಲಿಲ್ಲ ಅಂದ್ರೆ ಈ ಹೋರಾಟ ನಿರಂತರವಾಗಿರುತ್ತೆ.
ನಮ್ಮ ನಾಯಕರಾದಂತ ದೇವೇಗೌಡ ಸಾಹೇಬರು ಮತ್ತು ಕುಮಾರಣ್ಣನವರ ನೇತೃತ್ವದಲ್ಲಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇವತ್ತು NDA ಪಕ್ಷ ಇವತ್ತು ಯಡಿಯೂರಪ್ಪನ ಹೋರಾಟದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಇರ್ತೇವೆ. ಈ ಹೋರಾಟ ನಿರಂತರವಾಗಿರುತ್ತೆ. ದಯಮಾಡಿ ತಾವೆಲ್ಲರೂ ಕೂಡ ಸರ್ ದಯವಿಟ್ಟು ವೇದಿಕೆ ಮೇಲೆ ಶಾಸಕರುಗಳು ಮತ್ತು ಮಾಜಿ ಶಾಸಕರುಗಳನ್ನು ಬಿಟ್ಟು ಬೇರೆ ಎಲ್ಲರೂ ಫ್ರೆಂಡ್ಸ್ ನೋಡ್ಬೋದು ನೀವು ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಇವಾಗ ಜಸ್ಟ್ ತಾನೇ ಬಂದರು. ಸೊ ಎಲ್ರಿಗೂ ಕೈ ಮುಗಿದು ಆಮೇಲೆ ಭಾಷಣನ ಸ್ಟಾರ್ಟ್ ಮಾಡ್ತಾರೆ. ಸೊ ಇನ್ನೊಂದಿಬ್ಬರದ ಭಾಷಣ ಇದೆ. ಸೊ ಅವ್ರು ಮುಗಿದ ಮೇಲೆ ಅವರು ಮಾತನಾಡ್ತಾರೆ. ಸೊ ಆಮೇಲೆ ಈಗ HD ದೇವೇಗೌಡರು ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಅವರು ಕೂಡ ಬರ್ಬೋದು. ಸೊ ನೋಡ್ತಾ ಇರಿ ಗೈಸ್. ಥ್ಯಾಂಕ್ ಯು. ಸರ್ಕಾರದಿಂದ ಕಷ್ಟ ಅಂತ ಕೇಳಿಲ್ಲ. ಹಾಗಾಗಿ ನಾವು ಅವತ್ತು ಹೇಳಿದ್ವಿ ಬಿಡದಿಯಿಂದ ಬೆಂಗಳೂರುವರೆಗೂ ಕೂಡ ಪಾದಯಾತ್ರೆಯಿಂದ ಮಾಡ್ತೇವೆ. HD ದೇವೇಗೌಡಜಿ ಅವ್ರಿಗೆ, ಮಣ್ಣಿನ ಮಗ HD ದೇವೇಗೌಡಜಿ ಅವ್ರಿಗೆ, ರಾಷ್ಟ್ರ ನಾಯಕ HD ದೇವೇಗೌಡಜಿ ಅವ್ರಿಗೆ, ರೈತ ನಾಯಕ HD ದೇವೇಗೌಡಜಿ ಅವ್ರಿಗೆ, HD ದೇವೇಗೌಡಜಿ ಈಗಾಗಲೇ ನಮ್ಮೆಲ್ಲರ ಪ್ರೀತಿಯ ರಾಷ್ಟ್ರ ನಾಯಕರಾದಂತ ದೇವೇಗೌಡ ಸಾಹೇಬ್ರವರು ಈಗ ಗಮನಿಸ್ತಾ ಇದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರು ಬಂದಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲು ರೈತ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಇವತ್ತು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ನಿಮ್ಮನ್ನು ಉದ್ದೇಶಿಸಿ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ, ರೈತ ಹೋರಾಟಕ್ಕೆ ಬಂಧುಗಳೇ, ಈ ದಿವಸ ಹಿಂದಿ ಇರೋರೆಲ್ಲ ಮುಂದಕ್ಕೆ ಬಂದ್ರು. ಇವಾಗ ಈ ಪಾದಯಾತ್ರೆಗೆ ಈ ದೇಶ ಕಂಡ ಪ್ರತಿಭಾ ರೈತ ನಾಯಕ ಇವತ್ತಿನ ಹೋರಾಟದಲ್ಲಿ 2ನೇ ದಿವಸಕ್ಕೆ ಕಾಲಿಟ್ಟು ಇವತ್ತು ಸುಮಾರು 15 ಕಿಲೋಮೀಟರ್ ಕಾಲರ್ ಮೈಕ್ ಕೊಡ್ರಿ, ಕಾಲರ್ ಮೈಕ್. ಈಗ ತಮ್ಮನ್ನೆಲ್ಲ ಉದ್ದೇಶಿಸಿ ದೇವೇಗೌಡಪ್ಪಾಜಿ ಅವರು ಮಾತನಾಡ್ತಾರೆ. ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ನಾನು ಬಗ್ಗೆ ನಡೀತಾ ಇರ್ತಕ್ಕಂಥ ಹೋರಾಟ ಏನಿದೆಯೋ, ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು, ನಮ್ಮ ಮಾಜಿ ಶಾಸಕರು ಮಂಜು ಅವರು, ನಮ್ಮ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರಾದ ಬಾಬು ಅವರು, ಪುಟ್ಟರಾಜು ಅವರು, ಕರಿಯಮ್ಮನವರು, ನಮ್ಮ ಯಾದಗಿರಿ ಶರಣಗೌಡ ಪಾಟೀಲ್ ಅವರು, ಹೀಗೆ 15 ಜನ ಶಾಸಕರು, ಸದಸ್ಯರು, ನಮ್ಮ ವಿಧಾನ ಪರಿಷತ್ತಿನ ಎಲ್ಲ ಸದಸ್ಯರುಗಳು, ನಮ್ಮ ಪಕ್ಷದ ಮುಖಂಡರುಗಳು